ಮಾಡಿದ್ರು ಗಳಿಸಿದ್ರು ಅದೆಲ್ಲವೂ ಈ ಸಮಾಜ ಪ್ರಕೃತಿಯಿಂದಾಗಿ. ಹಾಗಾಗಿ ನಾವು ಎಲ್ಲವನ್ನ ಪಡೆದ ಈ ಸಮಾಜಕ್ಕೆ ವಾಪಸ್ ಏನ್ ಕೊಡ್ತೇವೆ ಎಂಬುದು ಮುಖ್ಯ. ಅದು ನಮ್ಮ ವ್ಯಕ್ತಿತ್ವವನ್ನು ತೋರುತ್ತದೆ ಎಂದು ವಿಜ್ಞಾನ ಲೇಖಕ ಹಾಗೂ ಕನ್ನಡ ಕ್ವಿಜ್ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಸೋಮೇಶ್ವರ್ ಅಭಿಪ್ರಾಯಪಟ್ಟರು. ಶಿಡ್ಲಘಟ್ಟ ನಗರದ ಡಾಲ್ಫಿನ್ ಪದವಿ ಪೂರ್ವ ಕಾಲೇಜಿನಲ್ಲಿ ಮೊದಲನೇ ವರ್ಷದ ಪಿಯುಸಿ ವಿದ್ಯಾರ್ಥಿಗಳಿಗೆ ಉನ್ನತಿ 2025 ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜ್ಞಾನ ಲೇಖನ ಹಾಗೂ ಕನ್ನಡ ಕ್ವಿಜ್ ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ಸೋಮೇಶ್ವರ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿದ್ಯಾರ್ಥಿ ಯುವಜನರು ದೇಶದ ಗಡಿ ಕಾಯುವ ಸೈನಿಕರು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ದೇಶದಲ್ಲಿ ಆಡಳಿತ ನಡೆಸುವ ಐಎಎಸ್, ಐಪಿಎಸ್ನಂತಹ ಉನ್ನತ ಅಧಿಕಾರಿಯಾಗುವ ಕನಸು ಕಾಣಬೇಕು. ಕನಸಿನ ಬೆನ್ನು ಬಿದ್ದು ಗುರಿ ಮುಟ್ಟಬೇಕು ಎಂದರು. ನಮ್ಮ ಸಮಾಜದಲ್ಲಿ ಹೇಗೆಲ್ಲ ಎಷ್ಟು ಬೇಕೋ ಅಷ್ಟು ನಮೂನೆಯ ಶಿಕ್ಷಣಗಳಿವೆ, ಕೆಲಸಗಳಿವೆ, ಉದ್ಯೋಗಗಳಿವೆ. ನೀವು ಮಾಡಬಹುದು, ಕೈ ತುಂಬ ಹಣ ಬರುತ್ತೆ. ಆದರೆ ಸ್ಪರ್ಧೆ ಕಡಿಮೆ ಇರುವ, ಅತ್ಯಂತ ಹೆಚ್ಚು ತೃಪ್ತಿಯನ್ನು ಕೊಡುವ 2 ಕ್ಷೇತ್ರಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಬೇಕು. ಈ ಸೇನೆ, ಎರಡನೆಯದು ಸ್ಪರ್ಧಾತ್ಮಕ ಪರೀಕ್ಷೆಗಳು. ಭಾರತೀಯ ಸೇನೆಯ ಬಗ್ಗೆ ನಿಮ್ಮಲ್ಲಿ ತಿಳಿದವರು ಬಹಳ ಕಡಿಮೆ. ದಯವಿಟ್ಟು ಸೈನ್ಯವನ್ನು ಸೇರಿ. ಸೈನ್ಯವನ್ನು ಸೇರಿದ್ರೆ ಸತ್ಹೋಗ್ಯವಲ್ಲ ಸರ್, ಹಾಗಲ್ಲಬೇಡಿ. ಸೈನ್ಯಕ್ಕೆ ಸೇರಿದವರೆಲ್ಲ ಸಾಯೋಲ್ಲ. ಒಬ್ಬ ಯೋಧನಾಗಿ ಸೇರಿ ಅಂತ ನಾನು ಹೇಳ್ತಾ ಇಲ್ಲ, ಒಬ್ಬ ಅಧಿಕಾರಿಯಾಗಿ ನೀವು ಸೈನ್ಯವನ್ನು ಸೇರಿ. ಅದಕ್ಕೇನು ಮಾಡಬೇಕು? ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ 9ನೇ ರ್ಯಾಂಕ್ ಪಡೆದ ಡಾಲ್ಫಿನ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ತನಜಾ ಮಾಹಿತಿ ಮತ್ತು ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ 2ನೇ ರ್ಯಾಂಕ್ ಪಡೆದ ಕಿರಣ್ ಬಾಲ ಎಂಬ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಟ್ರೋಫಿ ಮತ್ತು ಪದಕಗಳನ್ನು ವಿತರಿಸಿ ಅಭಿನಂದಿಸಲಾಯಿತು. ಈ ವೇಳೆ ಡಾಲ್ಫಿನ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್, ಕಾರ್ಯದರ್ಶಿ ವಿ ಕೃಷ್ಣಪ್ಪ, ವ್ಯವಸ್ಥಾಪಕ ನಿರ್ದೇಶಕ ಅಶೋಕ್, ಆಡಳಿತಾಧಿಕಾರಿ ಚಂದನ ಅಶೋಕ್, ಪ್ರಿನ್ಸಿಪಲ್ ಪ್ರೊಫೆಸರ್ ಶ್ರೀನಿವಾಸ್ ಮೂರ್ತಿ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚುನಾವಣೆ